ಪ್ರತಿಯೊಬ್ಬ ಗರ್ಭಿಣಿಗೂ ಸೀಮಂತ ಮಾಡಿಕೊಳ್ಳೋ ಬಯಕೆ ಇರುತ್ತೆ. ಆದರೆ ಬಡತನದ ಬೇಗೆ ಆ ಬಯಕೆಗೆ ಅಡ್ಡಿಯಾಗುತ್ತೆ. ಇದೇ ಉದ್ದೇಶದಿಂದ ನಿನ್ನೆ ಚಿಕ್ಕಬಳ್ಳಾಪುರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 450ಕ್ಕೂ ಹೆಚ್ಚು ಗರ್ಭಿಣಿಯರಿಗೆ ಸಾಮೂಹಿಕ ಸೀಮಂತ ಮಾಡುವ ಮೂಲಕ ಬಸರಿಯ ಬಯಕೆಯನ್ನು ಈಡೇರಿಸಿತು. ಅರಿಶಿಣ, ಕುಂಕುಮ, ಹಸಿರು ಬಳೆಗಳು, ಚಂದದ ಸೀರೆ ಇವೆಲ್ಲ ಸೌಭಾಗ್ಯವತಿಯರು ಬಯಸೋ ಅಮೂಲ್ಯ ಉಡುಗೊರೆ. ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನ ಮಂಚಿನಹಳ್ಳಿಯಲ್ಲಿ ನಿನ್ನೆ ಜಿಲ್ಲಾ ಕುಟುಂಬ ಮತ್ತು ಕಲ್ಯಾಣ ಇಲಾಖೆ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ಆಯೋಜಿಸಿತ್ತು. ಸುಮಾರು 450 ಗರ್ಭಿಣಿಯರಿಗೆ ಅರಿಶಿಣ ಕುಂಕುಮ ಉಡುಗೊರೆ ಕೊಟ್ಟು ಸೀಮಂತ ಮಾಡಲಾಯಿತು. ಮಡಿಲು ತುಂಬಿಸಿಕೊಂಡ ಗರ್ಭಿಣಿಯರು ಸಂತಸಪಟ್ಟರು. ಮುಂಚೆ ಶ್ರೀಮಂತರಿಗೆ ಮಾತ್ರ ಈ ತರ ಅವಕಾಶ ಸಿಗ್ತಾ ಇತ್ತು. ಆದ್ರೆ ಅವರು ಎಲ್ಲಾ ರೀತಿಯಲ್ಲೂ ಮೇಲ್ಮಟ್ಟದಲ್ಲಿರೋದ್ರಿಂದ ಅವ್ರಿಗೆ ಮಾತ್ರ ಶ್ರೀಮಂತನ ಮಾಡ್ತಾ ಇದ್ರು. ಈಗ ಆರೋಗ್ಯ ಇಲಾಖೆಯವರು ಶ್ರೀಮಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರಿಂದ ಬಡವರು ಶ್ರೀಮಂತರು ಅನ್ನೋ ಭೇದ ಭಾವ ಇಲ್ಲದೆ ಎಲ್ರಿಗೂ ಈ ಅವಕಾಶ ಸಿಕ್ಕಿದೆ. ತುಂಬಾ ಸಂತೋಷ. ಇದರಿಂದ ಸ್ವಲ್ಪ ಹಳ್ಳಿ ಜನರಿಗೆಲ್ಲನೂ ಆರೋಗ್ಯದ ಬಗ್ಗೆ ಈ ಬಸ್ರಿ ಹೆಂಗಸರಾದಾಗ ಮನೆಯಲ್ಲಿ ತುಂಬ ಕಷ್ಟ ಇರುತ್ತೆ. ಅದರಿಂದ ಈ ಥರ ಎಲ್ಲರಿಗೂ ಶ್ರೀಮಂತ ಮಾಡೋದಕ್ಕೆ ಆಗೋದಿಲ್ಲ. ಈ ಥರ ಶ್ರೀಮಂತ ಮಾಡ್ತಾ ಇರೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಸೀಮಂತದ ಆಸೆ ಇದ್ರೂ ಬಡತನದಿಂದಾಗಿ ಸೀಮಂತ ಮಾಡಿಕೊಳ್ಳಲಾಗದ ಅದೆಷ್ಟೋ ಗರ್ಭಿಣಿಯರಿಗೆ ಬಯಕೆ ಈಡೇರಿಸಿದ ಬಗ್ಗೆ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೂ ಖುಷಿಯಾಯಿತು. ಎನ್ ಮಂಜುನಾಥ್, ಸುವರ್ಣ ಸುದ್ದಿವಾಹಿನಿ, ಚಿಕ್ಕಬಳ್ಳಾಪುರ.